ಸರ್ಕಾರಿ ಸೇವೆಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವ ಮತ್ತು ಸ್ಥಳೀಯ ಸಮಸ್ಯೆಗಳನ್ನು ಸ್ಥಳದಲ್ಲೇ ಬಗೆಹರಿಸುವ ಉದ್ದೇಶದಿಂದ ಶಾಸಕರು ಮತ್ತು ತಾಲೂಕು ಆಡಳಿತದ ನಡೆ ಗ್ರಾಮಗಳ ಕಡೆ ವಿಶೇಷ ಅಭಿಯಾನಕ್ಕೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಅದ್ದೂರಿ ಚಾಲನೆ ಸಿಕ್ಕಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮುದಿಮಡುಗು, ರಾಯಲಪಾಡು, ಯರಂವಾರಿಪಲ್ಲಿ ಮತ್ತು ಅಡ್ಡಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಈ ಕಾರ್ಯಕ್ರಮವನ್ನು ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ಅವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ನೂರಾರು ಗ್ರಾಮಸ್ಥರು ಪಡಿತರ ಚೀಟಿ, ಪಿಂಚಣಿ, ಕಂದಾಯ ದಾಖಲೆಗಳು ಹಾಗೂ ಕೃಷಿ ಇಲಾಖೆಯ ಸವಲತ್ತುಗಳ ಬಗ್ಗೆ ಅಹವಾಲು ಸಲ್ಲಿಸಿದರು. ಅಧಿಕಾರಿಗಳೊಂದಿಗೆ ನೇರ ಸಂವಾದ ನಡೆಸಿದ ಶಾಸಕರು ಸರ್ಕಾರದ ಯೋಜನೆಗಳು ಕಚೇರಿ ಗೋಡೆಗಳಿಗೆ ಸೀಮಿತವಾಗಬಾರದು, ಅರ್ಹ ಫಲಾನುಭವಿಗಳಿಗೆ ಸೌಲಭ್ಯ ಸಿಗದಿದ್ದರೆ ಅಭಿಯಾನಕ್ಕೆ ಅರ್ಥವಿರುವುದಿಲ್ಲ ಎಂದು ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದರು. ರಾಯಲಪಾಡು ಗ್ರಾಮದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಶಾಸಕರು ತಾಲೂಕಿನಲ್ಲಿ ಸಕ್ರಿಯವಾಗಿರುವ ಲ್ಯಾಂಡ್ ಗ್ರಾಬರ್ಸ್ ಭೂಗಳ್ಳರ ಜಾಲದ ಬಗ್ಗೆ ತೀವ್ರ ಆತಂಕ ವ್ಯಕ್ತಪಡಿಸಿದ್ರು. ತಾಲೂಕಿನಲ್ಲಿ ಭೂಗಳ್ಳರ ಹಾವಳಿ ಮಿತಿಮೀರಿದೆ. ಇದರಿಂದ ಸಾರ್ವಜನಿಕರ ಆಸ್ತಿಗೆ ಧಕ್ಕೆಯಾಗುತ್ತಿದ್ದು, ತಹಶೀಲ್ದಾರ್ ಅವರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಈ ಜಾಲವನ್ನ ಮಟ್ಟ ಹಾಕಬೇಕು. ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ 30 ಎಕರೆ ಸರ್ಕಾರಿ ಜಮೀನನ್ನು ಅಕ್ರಮ ಮುಕ್ತಗೊಳಿಸಿ ಅಲ್ಲಿ ಬಡವರಿಗಾಗಿ 500 ರಿಂದ 1000 ನಿವೇಶನಗಳ ಸುಸಜ್ಜಿತ ಟೌನ್ಶಿಪ್ ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗುವುದು. ಇದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಈಗಾಗಲೇ ಅಧಿಕಾರಿಗಳಿಗೆ ಹಸ್ತಾಂತರಿಸಲಾಗಿದೆ. ಖಾತೆ ಬದಲಾವಣೆ ವಿಳಂಬ ಮತ್ತು ಪಿ ನಂಬರ್ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸಬೇಕು. ಸಾರ್ವಜನಿಕರು ಸಣ್ಣ ಕೆಲಸಗಳಿಗಾಗಿ ತಾಲೂಕು ಕಚೇರಿಗೆ ಅಲೆಯುವಂತಾಗಬಾರದು. ಭೂಗಳ್ಳರ ಹಾವಳಿಯಿಂದ ತಾಲೂಕಿನ ಅಭಿವೃದ್ಧಿಗೆ ಹಿನ್ನಡೆಯಾಗುತ್ತಿದೆ. ಅಧಿಕಾರಿಗಳು ಇಕ್ಕಟ್ಟಿಗೆ ಸಿಲುಕುವ ಮೊದಲು ಅಕ್ರಮಗಳನ್ನು ತಡೆದು ಪಾರದರ್ಶಕ ಆಡಳಿತ ನೀಡಬೇಕು ಎಂದು ಶಾಸಕರು ತಿಳಿಸಿದರು. ಈ ಅಭಿಯಾನದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು, ವಿವಿಧ ಇಲಾಖೆಯ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಹಾಗೂ ದೊಡ್ಡ ಸಂಖ್ಯೆಯಲ್ಲಿ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ತಾಲೂಕು ಆಡಳಿತದಿಂದ ಶಾಸಕರು ಮತ್ತು ತಾಲೂಕು ಆಡಳಿತದ ನಡೆ ಗ್ರಾಮದ ಕಡೆಯಿಂದ ಈ ಒಂದು ಕಾರ್ಯಕ್ರಮವನ್ನು 10 ದಿವಸ ಇಡೀ ಕ್ಷೇತ್ರ ಎಲ್ಲ ಕೂಡ ಡೈಲಿ 4 ಪಂಚಾಯತಿಯಿಂದ ಹಮ್ಮಿಕೊಂಡಿದೆ. ಇವತ್ತು ಮುನ್ನೂರಿಂದ ಪ್ರಾರಂಭ ಮಾಡಿ ರಾಯಲಪಾಡು, ಯಲವರಪಲ್ಲಿ, ಅಡ್ಡಗಲ್ 4 ಹಾಕೊಂಡಿದ್ದೇವೆ. ಉಳಿದ 4 ಪಂಚಾಯತಿ ಕೂಡ ಹಾಕೊಳ್ತೇವೆ ಗೋನ್ಪಲ್ಯಗಳು. ಈಗ ತಾಲೂಕೆಲ್ಲ ಕೂಡ ಒಂದು 10 ದಿವಸ ಅಸೆಂಬ್ಲಿಗೆ ಮುಂಚೆ ಎಲ್ಲ ಕೂಡ ಪೂರ್ಣಗೊಳಿಸಬೇಕು ಅಂತ ಈ ಒಂದು ಕಾರ್ಯಕ್ರಮ ಹಾಕೊಂಡಿದ್ದೇನೆ. ಈ ಕಾರ್ಯಕ್ರಮದ ಮೂಲ ಎಲ್ಲ ಇವತ್ತು ನಮ್ಮ ಭಾಗವಹಿಸಿರುವ ವಿಶೇಷವಾಗಿ ನಮ್ಮ ರಾಯಲಪಾಡು ಹೋಬಳಿಯ ಅಥವಾ ರಾಯಲಪಾಡು ಪಂಚಾಯತಿಯ ಎಲ್ಲ ಬಂಧುಗಳು ಕೂಡ ನಾನು ಆತ್ಮೀಯವಾಗಿ ನನ್ನನ್ನು ಮತ್ತು ನಮ್ಮ ಅಧಿಕಾರಿಗಳನ್ನು ಕೂಡ ನೀವೆಲ್ಲ ಕೂಡ ಬರಮಾಡಿಕೊಂಡಿದ್ದೀರಿ. ನಿಮಗೆ ಎಲ್ಲ ಯುವಕ ಮಿತ್ರರಿಗೂ ಎಲ್ಲ ಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇನೆ. ಇವತ್ತು ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ನಮ್ಮ ಇವರವರು ಸಮರ್ಪಕವಾಗಿ ಹೇಳಿದ್ದಾರೆ. ಇವತ್ತು ನಾನು ಕೆಲವು ಹೇಳ್ಬಿಡ್ತೇನೆ, ಅಷ್ಟು ನತ್ತಿವೆಲ್ಲ ಹೇಳ್ತೇನೆ. ನಾನು ಕೆಲವಾರು ಗ್ರಾಮಗಳನ್ನ ಕಾಲ್ ಆಪರೇಷನ್ ಮಾಡಿಸ್ಕೊಂಡಿದ್ದೆ. ಆ ಸಂದರ್ಭದಲ್ಲಿ ನೀ ಆಪರೇಷನ್ ಆ ಸಂದರ್ಭದಲ್ಲಿ ಯೋಚನೆ ಮಾಡಿದೆ, ಇಲ್ಲಿ ಸ್ವತಂತ್ರ ಪೂರ್ವದಿಂದ ಕೂಡ ಯಾವ ಗ್ರಾಮಕ್ಕೆ ರೋಡ್ ಆಗಿಲ್ಲ. ಯಾಕಂದ್ರೆ ಈ ಗ್ರಾಮ ನಾನು ಓದಿದ್ದು, ನಾನು ಮಿಡ್ಲ್ ಸ್ಕೂಲ್ ಆ ಶಾಲೆಯಲ್ಲೇ ಓದಿದ್ದು. ನನಗೆ ಪ್ರತಿಯೊಂದು ಅಂಶ ಕೂಡ ಈ ಗ್ರಾಮದ ಬಗ್ಗೆ ಅಥವಾ ಈ ಜನರು ಎಲ್ಲ ಬಂಧುಗಳು ಕೂಡ ನನಗೆ ತಿಳ್ಕೊಳ್ತಿದ್ರು. ಇವತ್ತು ಅನೇಕ ಸಮಸ್ಯೆಗಳನ್ನು ನಾನು ಜ್ಞಾಪಕ ಮಾಡಿಕೊಂಡೆ. ಯಾವ 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 ಮುದುಗುಡುಗು ಪಂಚಾಯತಿ ಇರ್ಬೋದು, ಇಡೀ ನಮ್ಮ ತಾಲೂಕಲ್ಲಿ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ನಾನು ಯೋಚನೆ ಮಾಡಿ ಆಗ ಸಂದರ್ಭದಲ್ಲಿ ರೋಡ್ಗಳು ಎಲ್ಲಿ ನಾನು ಹಾಕಿಲ್ಲ ಅಂತವೆಲ್ಲ ಕೂಡ ಇವತ್ತು ಕಾಂಕ್ರೀಟ್ ರೋಡ್ಸ್ ಅನ್ನ ಹಾಕ್ಸಿದ್ದೇನೆ. ಆಗ್ತಾ ಇದ್ದೇವೆ. ಇನ್ನ ಫಂಡ್ಸ್ ಈಗ ನಾನು ಹೈಕೋರ್ಟ್ ಅಲ್ಲಿ ಕೂಡ 100 ಕೋಟಿ ಬರಬೇಕು ಅಂತ ನಾನೀಗ ಕ್ಲೈಮ್ ಮಾಡಿದ್ದೇನೆ. ಅದು ಬಂದ ತಕ್ಷಣ ಎಲ್ಲ 100ಕ್ಕೆ 100 ಇವತ್ತು ಆಗ್ತಾ ಇದ್ದೇವೆ. ರಾಯಲಪಾಡಿಗೂ ಕೂಡ ಸುಮಾರು 65 ಲಕ್ಷ ಹಾಕಿದ್ದೇವೆ. ಆ ರೋಡು ಯಾವುದು ಇಲ್ಲ ದೇವಸ್ಥಾನ ಅಲ್ಲ,
ಇದು ಈ ಸಿದ್ದರಾಮ ಅಂಗಡಿ ಒಂದೇ ಮೇನ್ ರೋಡ್, ಆ ಮೇನ್ ರೋಡ್ ಆ PWD ರೋಡ್ ಪ್ಯಾರಲಲ್, ಈ ರೋಡ್ ಏಸೇ ಇಲ್ಲ. ಇವತ್ತು ನನ್ನ ಉದ್ದೇಶ ಇಡೀ ಕ್ಷೇತ್ರ ಎಲ್ಲ ಕೂಡ ಕಾಂಕ್ರೀಟ್ ರೋಡ್ಸ್ ಅನ್ನ ವಿಶೇಷವಾಗಿ SC ಕಾಲೋನಿಗಳಲ್ಲಿ ಮತ್ತೆ ಬೇರೆ ಬೇರೆ ಎಲ್ಲ ಎಲ್ಲೆಲ್ಲಿ ರೋಡ್ಸ್ ಸಂಪರ್ಕ ರೋಡ್ ಇವತ್ತು ನಮ್ಮ ಮುದುಗುಡುಗು ಅನೇಕ ಗ್ರಾಮಗಳಿಗೆ ಇಲ್ಲ ಕಾಂಕ್ರೀಟ್ ರೋಡ್ಸ್ ಹಾಕ್ಸಿದ್ದೇನೆ, ಆಗ್ತಾ ಇದ್ದಾರೆ. ಇನ್ನ ಕೆಲವು ನ್ಯೂನತೆಗಳನ್ನ ಇರುವುದನ್ನು ಸರಿಪಡಿಸ್ತಾ ಇದ್ದೇವೆ. ಯಾವುದು ಬಿಡೋದು ಪ್ರಶ್ನೆ ಇಲ್ಲ. ಎಲ್ಲರೂ ಅದೇನು ಪಕ್ಷ ಭೇದ ಏನೂ ಇಲ್ಲ. ನಾನು ಎಲ್ಲ ಕೂಡ ಎಲ್ಲ ಗ್ರಾಮಗಳಿಗೂ ಹೆಣ್ಬಿಟ್ಟು ಬಲಿಗೆ ಆಗಿದೆ, ಮತ್ತೆ ಇವ್ರಿಗೆ ನೆಲಕಾಯಿ ಕೊಟ್ಟಿಗೆ ಆಗಿದೆ. ಇವೆಲ್ಲ ಕೂಡ ಯಾವ್ಯಾವುದಕ್ಕೂ ಇಲ್ಲ. ಅಡ್ಯಾಗನಮರ ಗಡ್ಡೆಯಿಂದ ಅಲ್ಲಿ ರಘುನಾಥಪುರಕ್ಕೆ ಹಾಕಿದ್ದೇನೆ. ಪ್ರತಿಯೊಂದು ಕಡೆ ಎಲ್ಲೆಲ್ಲಿಲ್ಲ ಅಲ್ಲೆಲ್ಲ ಕೂಡ 100ಕ್ಕೆ 100ರಷ್ಟು ಕೂಡ ನಾನು ಹಾಕ್ತಾ ಇದ್ದೇನೆ. ಇನ್ನ ಹಾಕುವ ನೀವು ನಿಮ್ಮ ಏನಾದರೂ ಸಜೆಷನ್ಸ್ ಇದ್ದರೆ ನಿಮ್ಮ ಸೂಚನೆಗಳಿದ್ರೆ ನಾವು ಕೊಡಬಹುದು. ಹೀಗೆ ತಾಲೂಕಾದ್ಯಂತ ಪ್ರತಿಯೊಂದು ಊರಲ್ಲಿ ಕೂಡ ಇವತ್ತು ಒಂದು ಹೈಮಾಸ್ ಲೈಟ್ ಅನ್ನು ಹಾಕ್ಸ್ತಾ ಇದ್ದೇನೆ, ಮತ್ತೆ ಈ ರೋಡ್ಸ್ ಅನ್ನು ಮಾಡಿಸ್ತಾ ಇದ್ದೇನೆ, ಮತ್ತೆ ಆ ಕುಡಿಯುವ ನೀರು ಯೋಜನೆಗಳನ್ನ ಕುಡಿಯುವ ನೀರಿನ ಸೌಲಭ್ಯವನ್ನು ಕೊಡ್ತಾ ಇದ್ದೇವೆ. ಸ್ವಲ್ಪ ಈ ಸ್ಕೀಮು ಹೌದು JJM ಸ್ವಲ್ಪ ನಿಧಾನ ಆಗಿದೆ. ಯಾಕಂದ್ರೆ ದುಡ್ಡು ಸರಿಯಾಗಿ ಬರ್ತಾ ಇಲ್ಲ ಸರ್ಕಾರದಕ್ಕೋಸ್ಕರ ಸ್ವಲ್ಪ ಡಿಲೇ ಆಗಿದೆ. ಆದ್ದರಿಂದ ಆದರೂ ಕೂಡ ಕುಡಿಯುವ ನೀರು ನಿಮಗೆ ಇಲ್ಲಿ ಬಹುತೇಕ ರಾಯಪಾಡು ಹೋಗ್ಲಿ ಇಲ್ಲಿ ಕೂಡ ಇಲ್ಲ ಅಂತ ಕಾಣಿಸುತ್ತೆ. ಏನೋ ಸಂತೋಷ್ ಇಲ್ಲಿ ಇಲ್ವಲ್ಲ? ಬಹುತೇಕ ಇಲ್ಲಿ ಕೂಡ ಎಲ್ಲಾದ್ರೂ ಬಂದ ನಿಮಗೆ ಕಾಣಿಸಿದ ತಕ್ಷಣ ತಾವು ನನಗಾದ್ರೂ ಸಂಪರ್ಕಿಸಬಹುದು. ನಮ್ಮ ಇಂಜಿನಿಯರ್ಸು ಸುರೇಶ್ ಅಥವಾ ನಮ್ಮ ಸಂತೋಷ್ ಯಾರಿಗಾದ್ರೂ ನಮ್ಮ ಸಂಪರ್ಕಕ್ಕೆ ಆ ಕುಡಿಯುವ ನೀರಿನ ಯೋಜನೆಯನ್ನ ನೀವು ಪೂರ್ಣಗೊಳಿಸಬೇಕು ಅಂತ. ಇವತ್ತು ನಾನು ತಾಲೂಕಿನಲ್ಲಿ ಬಹುತೇಕ ರಾಜ್ಯದಲ್ಲಿ ಯಾರಾದ್ರೂ ಮಾಡಿದ್ದಾರೋ ಆ ಕೆಲಸ ಇಲ್ವೋ ನನಗೆ ಗೊತ್ತಿಲ್ಲ. ಸುಮಾರು 8 ಕೋಟಿಯನ್ನ ನಾನು ಇವತ್ತು ದೇವಸ್ಥಾನಗಳಿಗೆ ಕೊಟ್ಟಿದ್ದೇನೆ. ಯಾರು ಕೇಳ್ತಾರೋ ಅವ್ರು ಇಲ್ಲ ಅಂತ ನನ್ನ ಬಾಯಿಂದ ಬಂದಿಲ್ಲ, ನನ್ನ ಹತ್ರ ಇಲ್ಲ ಅಂತ